ಸೊ ಈ ರೂಲನ್ನು ಏನು ಹೇಳುತ್ತೆ, ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ. ಜಿ ಈಸ್ ಆಲ್ವೇಸ್ ಸಾಫ್ಟ್ ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಅ ಸೈಲೆಂಟ್ ಇ. ಯಾವುದೇ ಪದಗಳು ಜಿ ಇ ಅಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗಿರುವುದು, ಸಾಫ್ಟ್ ಆಗಿರುತ್ತೆ. ಸೊ ಸಾಫ್ಟನ್ನ ನಾವು ಜ ಜ ಅಂತ ಹೇಳ್ತೀವಿ, ಹಾರ್ಡ್ ಜಿನ ನಾವು ಗ ಗ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಇನ್ನೊಂದಿದೆ, ಇದನ್ನು ನೋಡ್ಬಿಡೋಣ. ಓಕೆ, ಸೊ ಇಲ್ಲಿ ರೂಲ್ ನಂಬರ್ 7 ಸ್ಪೆಲ್ಲಿಂಗ್ ರೂಲ್ಸ್, ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗಲ್ಲಿ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ರೂಲ್ ನಂಬರ್ 7 ಬಹಳ ಮುಖ್ಯ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದ್ರೆ ಬಹಳ ಮುಖ್ಯ ವಿಡಿಯೋ ಇದು. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು. ಹಾಗೆ ದಯವಿಟ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಜಿ ಆದ ನಂತರ EIY ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗುವುದು ಅಥವಾ ಆಗದೇ ಇರಬಹುದು. ಇದಕ್ಕಿಂತ ಮುಂಚೆ ನಾವು ಒಂದು ರೂಲ್ ಕಲ್ತಿದ್ದೀವಿ ಅಲ್ವಾ, ಸಿ ಅಕ್ಷರ ಆದಮೇಲೆ EIY ಬಂದರೆ, ಸಿ ಅಕ್ಷರ ಆದಮೇಲೆ EIY, ಇದರಲ್ಲಿ ಯಾವುದಾದ್ರು ಒಂದು ಅಕ್ಷರ ಬಂದರೆ ಸಿನ ನಾವು ಸ ಅಂತ ಹೇಳ್ತೀವಿ ಅಲ್ವಾ. ಅದೇ ಥರ ಜಿ ಆದಮೇಲೆ EIY ಬಂದರೆ ಜಿನ ನಾವು ಜ ಅಂತಲೇ ಹೇಳ್ತೀವಾ? ಇಲ್ಲ, ಜಿ ಎರಡೂ ಆಗ್ಬೋದು. ಜಿ ಗ ಅಂತ ಬರ್ಬೋದು, ಅಥವಾ ಜಿನ ನಾವು ಜ ಅಂತಲೂ ಹೇಳ್ಬೋದು. ಉದಾಹರಣೆಗೆ ಇಲ್ಲಿ ನೋಡಿ, ಜಿ ಆದಮೇಲೆ ಇ ಬಂದಿದೆ, ಹೌದಾ? ಜಿ ಆದಮೇಲೆ ಇ ಬಂದಿದೆ, ಜೆ ಅಂತ ಹೇಳಬೇಕಾ? ಹೌದು. ಕೆಲವು ಕಡೆ ಜೆ ಅಂತ ಆಗುತ್ತೆ, ಕೆಲವು ಕಡೆ ಗೆ ಆಗುತ್ತೆ. ನೋಡಿ ಇಲ್ಲಿ, GEM ಜೆಮ್, GENERAL ಜನರಲ್, GENTLE ಜೆಂಟಲ್, ಜನರೇಷನ್, ಜೀನಿಯಸ್, ಜೆಸ್ಚರ್, ಜಿಯೋಮೆಟ್ರಿ. ಸೊ ಇಲ್ಲೆಲ್ಲ ನಿಮಗೆ ಜ ಅಂತ ಹೇಳ್ತಾ ಇದ್ದೀವಿ. ಈ ವರ್ಡ್ಸ್ ಎಲ್ಲ ನಿಮಗೆ ಜ ಅಂತ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ GET ಗೆಟ್, ಇಲ್ಲೂ ಗೆಟ್, ಗರ್, ಹ್ಯಾಂಗರ್, ಸ್ಟ್ರಾಂಗರ್, ಗೆಟ್ ಟುಗೆದರ್, ಹ್ಯಾಂಗರ್, ಸ್ಟ್ರಾಂಗರ್. ಸೊ GE ಮಧ್ಯದಲ್ಲಿ ಬಂದಾಗ, ಕೊನೆಯಲ್ಲಿ ಬಂದಾಗ ಗ ಅಂತ ಸೌಂಡ್ ಬರೋ ವರ್ಡ್ಸ್ ಇದ್ದಾವೆ. ಹಾಗಾಗಿ ನಾವು GE ಬಂದಿದ ತಕ್ಷಣ ಜ ಅಂತಲೇ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವ್ಯಾವ ವರ್ಡ್ಸು ಅಂತ ನಾವೇ ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ, ಅದು ಥ್ರೂ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ GI ಇದೆ. GI ಬಂದಾಗ ನಾವು ಏನು ಹೇಳಬೇಕು? ಗಿ ಅಂತ ಹೇಳಬೇಕಾ, ಜಿ ಅಂತ ಹೇಳಬೇಕಾ? ಗಿ ಅಂತಲೂ ಬರುತ್ತೆ, ಜಿ ಅಂತಲೂ ಬರುತ್ತೆ. ಬಟ್ ಜಾಸ್ತಿ ವರ್ಡ್ಸ್ ಇಲ್ಲ, ನಾನು ಏನು ವರ್ಡ್ಸ್ ಕೊಟ್ಟಿದ್ದೀನಿ ಅದರಲ್ಲೇ ನಿಮಗೆ ಜಾಸ್ತಿ ಬರುತ್ತೆ. ಸೊ GI ಗಿ, ಗಿಫ್ಟ್, ಗಿವ್, ಗಿಲ್, ಗಿಲ್ಟ್, ಗರ್ಲ್, ಬಿಗಿನ್. ಸೊ ಇಲ್ಲೆಲ್ಲ ಏನು ಬಂದಿದೆ? ಗ ಗ ಗ ಗ ಬಂದಿದೆ. ಅದರಲ್ಲಿ ನೋಡಿ, GI ಗಿಂಜರ್ ಅಲ್ಲ, ಇದು ಜಿಂಜರ್, ಜ ಜ ಜಿಂಜರ್. ಜಿಸ್ಟ್, ಇದನ್ನು ಎರಡು ಥರನೂ ಹೇಳ್ತಾರೆ, ಗಿಸ್ಟ್ ಮತ್ತು ಜಿಸ್ಟ್ ಅಂತ ಹೇಳ್ತಾರೆ. ರೀಜನ್, GI ಬಂದಿದೆ, ರೀಜನ್, ರೀಜಿಯನ್ ಅಲ್ಲ, ರೀಜನ್, GION ಜನ್ ಆಗುತ್ತೆ ಇಲ್ಲಿ. ರೆಜೀಮ್, ರೆಜೀಮ್, ಇದು GI ಇದೆ, ಬಟ್ GIನ ನಾವು ಜಿ ಅಂತ ಹೇಳಲ್ಲ, ಜಿ ಅಂತ ಹೇಳ್ತೀವಿ, ರೆಜೀಮ್. ಸೊ ಈ ಸೌಂಡ್ ನಿಮಗೆ ಬಹಳ ಅಪರೂಪ, ರೆಜೀಮ್. ರೆಜಿಸ್ಟರ್, ರೆಜಿಸ್ಟರ್. ಓಕೆ, ಸೊ ಇಲ್ಲಿ GI ಗಿ ಇದೆ, ಇಲ್ಲಿ GI ಜಿ ಇದೆ. ಇಲ್ಲಿ GE ಜೆ ಅಂತಲೂ ಇದೆ, ಇಲ್ಲಿ GE ಗೆ ಅಂತಲೂ ಇದೆ. ಅದೇ ಥರ GY ಬಂದಾಗ ಜಿಮ್, ಜಿಮ್, ಜಿಪ್ಸಿ, ಜಿಮ್ನಾಸ್ಟ್. ಜಾಸ್ತಿ ವರ್ಡ್ಸ್ ಇಲ್ಲ. ಕೊನೆಯಲ್ಲಿ GY ಬಂದಾಗ ನಾವು ಜಿ ಅಂತಲೇ ಹೇಳಬೇಕೆ ಹೊರತು ಗಿ ಅಂತ ಹೇಳೋ ಹಾಗಿಲ್ಲ.
ಕೊನೆಯಲ್ಲಿ ಜಿ ವೈ ಬಂದಾಗ ಗಿ ಅಂತಲೇ ಹೇಳಬೇಕು. ನೋಡಿ ಇಲ್ಲಿ ಜಿಪ್ಸಿ, ಎನರ್ಜಿ, ಬಯಾಲಜಿ, ಸೈಕಾಲಜಿ, ಜಿ ವೈ ಬಂದಾಗ ಜಿ ಅಂತ ಹೇಳಬೇಕು. ಬಟ್ ಕೆಲವು ವರ್ಡ್ಸಲ್ಲಿ ಕೊನೆಯಲ್ಲಿ ಡಬಲ್ ಜಿ ಬಂದಾಗ ಮಾತ್ರ ಗಿ ಅಂತ ಹೇಳ್ತೀವಿ. ಡಬಲ್ ಜಿ, ಪಿಗಿ, ವಿಗಿ, ಶಾಗಿ, ಪಿಗಿ, ವಿಗಿ, ಶಾಗಿ. ಓಕೆ, ಇಲ್ಲಿ ಗೈನಕಾಲಜಿಸ್ಟ್, ಜಿ ವೈ ಗಾಯ್. ಅರ್ಥ ಆಯ್ತಲ್ವಾ? ಓಕೆ, ಸೊ ಜಿ ಅಕ್ಷರಗಳು ಎಲ್ಲೆಲ್ಲಿ ಅದರ ಸೌಂಡ್ ಚೇಂಜ್ ಆಗುತ್ತೆ. ಜಿನ ಗ ಅಂತ ಯಾವಾಗ ಹೇಳ್ತೀವಿ, ಜಿನ ಜ ಅಂತ ಯಾವಾಗ ಹೇಳ್ತೀವಿ ಅನ್ನೋದು ಗೊತ್ತಾಯ್ತಲ್ಲ. ಇದು ಸ್ವಲ್ಪ ನಿಮಗೆ ವರ್ಡ್ಸ್ ನೆನ್ಪಿಟ್ಕೋಬೇಕು. ಇದು ಅಷ್ಟಾಗಿ ನಮಗೆ ಇದಕ್ಕೆ ರೂಲ್ 100% ಅಂತ ಹೇಳೋಕ್ಕಾಗಲ್ಲ. ಬಟ್ ವರ್ಡ್ಸ್ ನೆನ್ಪಿಟ್ಕೋಬೇಕು. ವರ್ಡ್ಸ್ ಯಾವ್ಯಾವ ವರ್ಡ್ಸ್ ಬರುತ್ತೆ? ಜಿ ಇ ಟಿ, ಗೆಟ್, ಟುಗೆದರ್, ಹ್ಯಾಂಗರ್. ಈ ಜಿ ಇ ಆರ್, ಕೊನೆಯಲ್ಲಿ ಜಿ ಇ ಆರ್ ಬರೋ ವರ್ಡ್ಸು ಆಲ್ಮೋಸ್ಟ್ ನಿಮಗೆ ಗರ್ ಅಂತ ಇರುತ್ತೆ. ಬಟ್ ಅಲ್ಲೂ ಜರ್ ಅಂತ ಬರೋ ವರ್ಡ್ಸ್ ಇದ್ದಾವೆ. ಅದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಗರ್ ಮತ್ತು ಜರ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಆ ವರ್ಡ್ಸ್ ತೋರಿಸ್ತೀನಿ. ಓಕೆ, ಅರ್ಥ ಆಯ್ತಲ್ವಾ? ಎನಿ ಕ್ವೆಶ್ಚನ್ಸ್? ಏನಾದರೂ ಪ್ರಶ್ನೆಗಳಿದೆಯಾ? ಅರ್ಥ ಆಗಿಲ್ಲ ಯಾವುದು? ಬಿಗಿನ್ನ ಇದಾ? ಬಿಇ ಸ್ಪೆಲ್ಲಿಂಗ್ ಹೇಳಿ. ಅದೇ ತಾನೇ ಇದು? ಮತ್ತು ಅದಲ್ಲ ಅಂತ ಹೇಳ್ತಾ ಇದ್ದೀರಾ? ಹಾಂ, ಈಗ ಬಿಗಿನ್, ಈಗ ನಾನು ಹೇಳಿದ್ನಲ್ಲ. ಸೊ ಇದು ಸಿಂಗಲ್ ಸಿಲೆಬಲ್ ವರ್ಡ್ ಅಲ್ಲ, 2 ಸಿಲೆಬಲ್ ವರ್ಡ್. ಅಂದರೆ ಎಕ್ಸೆಪ್ಷನ್ ಅಂತ ಹೇಳಿದೆ. ಕೆಲವು ವರ್ಡ್ಸು ಎಕ್ಸೆಪ್ಷನ್, ಬಟ್ ಆಲ್ಮೋಸ್ಟ್ ನಿಮಗೆ ತುಂಬ ವರ್ಡ್ಸು ಸಿಂಗಲ್ ಸಿಲೆಬಲಲ್ಲೇ ಈ ಥರ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇರೋದು. ಬಿಗಿನ್, ಇಲ್ಲಿ GIN, ಗಿನ್, ಬಿಜಿನ್ ಅಂತ ಹೇಳಲ್ಲ, ಬಿಗಿನ್. ಸೊ ಇಲ್ಲಿ ಎನ್ ಇದೆಯಲ್ವಾ, ಬಿಗಿನಿಂಗ್, ING ಹಾಕಬೇಕಾದ್ರೆ ನಾವು ಡಬಲ್ ಎನ್ ಮಾಡಬೇಕು. ಬಿಗಿನಿಂಗ್, ಬಿಗಿನರ್, ಬಿಗಿನ್ಡ್, ಬಿಗಿನರ್, ಬಿಗಿನಿಂಗ್. ಇದಕ್ಕೆ ನಾವು ಡಬಲ್ ಎನ್ ಹಾಕ್ತೀವಿ. ಆದರೆ ಅದನ್ನು ಒತ್ತಿ ಹೇಳೋದಿಲ್ಲ. ಬಿಗಿನಿಂಗ್, ಅಂತ ಒತ್ತಿ ಹೇಳೋದಿಲ್ಲ. ಜಸ್ಟ್ ನಾವು ಬಿಗಿನಿಂಗ್ ಅಷ್ಟೇ, ಅಲ್ಲಿ ಒತ್ತೋದಿಲ್ಲ, ಎನ್ನನ್ನು ಒತ್ತೋದಿಲ್ಲ. ಎಲ್ಲೂ ನಾವು ಡಬಲ್ ಕಾನ್ಸನೆಂಟ್ ಎಲ್ಲೇ ಬರಲಿ ಅದನ್ನು ಒತ್ತೋದಿಲ್ಲ. ಓಕೆ, ಸೊ ಇನ್ನು ಯಾರೋ ಕೇಳಿದ್ರಲ್ಲ, ಈಗ ಡಬಲ್ ಕಾನ್ಸನೆಂಟ್ ಎಲ್ಲಿ ಬರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ. ಅದೇ ತಾನೇ ನಾನು ಹೇಳಿದ್ದು, ಈ ರೂಲಲ್ಲಿ ಅದನ್ನೇ ತಾನೇ ಎಕ್ಸ್ಪ್ಲೈನ್ ಮಾಡಿದ್ದು. ಏನು ಹೇಳಿದೆ ನಾನು? ಹಾಂ, ಯಾವುದು? ಹಾಂ, ಓಕೆ. ಡಬಲ್ ಇ ಬಿಡಿ, ಡಬಲ್ ಇ ನಿಮಗೆ ಲಾಂಗ್, ಇದು 2 ಕಾನ್ಸನೆಂಟ್ ಅಲ್ಲ, ಸಾರಿ 2 ವವೆಲ್. ಇದೊಂದು ವವೆಲ್, ಇದೊಂದು ವವೆಲು. ಅದಕ್ಕೆ ನಾವು ಫೋನೋಗ್ರಾಮ್ ಅಂತ ಹೇಳ್ತೀವಿ. ಫೋನೋಗ್ರಾಮ್ ಅದು ಬೇರೆ ಪಾಠ. ಸರ್, ಈಗ ಫನ್ನಿ ಅಂತ ಬಂದಾಗ ಅಷ್ಟೇ FUNNY ಬಂದಿರುತ್ತೆ. ಅವಾಗಲೂ ಕೂಡ ನಮಗೆ ಅಲ್ಲಿ ಡಬಲ್ ಎನ್ ಹಾಕಬೇಕು ಅಂತ ಯಾವ ತರ ಗೊತ್ತಾಗುತ್ತೆ? ಅಲ್ಲ, ನಿಮಗೆ ಅದು ಗೊತ್ತಾಗ್ತಾ ಇಲ್ವಾ? ಈಗ ಫನಿ ಅಂತ ಹೇಳಿದಾಗ FUNNY, ಈಗ ಅದು ನೋಡಿ ವೈ ಸೇರಿಸ್ತೀವಿ ಅದಕ್ಕೆ. ಫನಿಯರ್. ಈಗ FUN ಇದು ಮೇನ್ ವರ್ಡು, ಇದು FUN ಮೇನ್ ವರ್ಡು. ಫನಿಯರ್ ಅಂತ ಸೇರಿಸ್ಬೇಕಾದ್ರೆ ಡಬಲ್ ಹಾಕ್ತೀವಿ. ಅಲ್ಲ, ಹೆಂಗೆ ಗೊತ್ತಾಗುತ್ತೆ ಅಲ್ಲ? ಸಿ, ಇಟ್ಸ್ ಪ್ರಾಕ್ಟೀಸ್. ಕೆಲವು ವರ್ಡ್ಸ್ ಎಲ್ಲ ನೀವು ಪ್ರಾಕ್ಟೀಸು. ಆಲ್ಮೋಸ್ಟ್ ನಾನು ಇವೆಲ್ಲ ಎಕ್ಸೆಪ್ಷನಲ್ ವರ್ಡ್ಸು. ಫನ್, ಆಮೇಲೆ ಇನ್ನೊಂದು ಯಾವುದು, ಈ ಥರದ್ದೆಲ್ಲ ಫನ್ ಎಕ್ಸೆಪ್ಷನಲ್. ಸೊ ಫನಿಯರ್ ಅಂತ ನಾವು ಅದನ್ನೇ ಆ್ಯಡ್ ಮಾಡ್ಬೇಕಾದ್ರೆ ಫನಿಯರ್, ಫನ್ ಅಂತ ಬರುತ್ತಲ್ವಾ. ಫನಿಯೆಸ್ಟ್, ಫನಿಯರ್. ಅದಕ್ಕೆ ನಾವು IER ಸೇರಿಸ್ತಿದ್ದೀವಲ್ವಾ. ER ಸೇರಿಸ್ಬೇಕಾದ್ರೆ ನೀವೇನು ಮಾಡಬೇಕು, ಅಲ್ಲಿ FUN ಅದಕ್ಕೆ ER ಸೇರಿಸ್ಬೇಕು. ನಾವು ಈ ಥರ ER ಸೇರಿಸಿದ್ರೆ ಫ್ಯೂನರ್ ಆಗುತ್ತೆ ಅದು. ಅದಕ್ಕೆ ನಾವು ಫನಿಯರ್ ಅಂತ ಸೇರಿಸ್ತೀವಿ. ಓಕೆ, ಸೊ ಫನ್ ಕೆಲವುದೆಲ್ಲ ನಿಮಗೆ ಎಕ್ಸೆಪ್ಷನ್ ವರ್ಡ್ಸ್ ಇರುತ್ತೆ. ಇದರಲ್ಲೇ ನೋಡಿ ಆಲ್ಮೋಸ್ಟು ಇಷ್ಟು ವರ್ಡ್ಸ್ ಇದೆ. ಇದರಲ್ಲಿ ಅದನ್ನು ನೀವು ಒಂದು ವರ್ಡು ಡಬಲ್ ಮಾಡದೇ ಇದ್ದರೆ ಅದರದ್ದು ಮೀನಿಂಗ್ ಚೇಂಜ್ ಆಗುತ್ತೆ ಮತ್ತು ಅದ್ರ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಹೌದು ಅಲ್ವಾ? ಇಷ್ಟು ವರ್ಡ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. ಇಷ್ಟು ವರ್ಡ್ಸ್ ಇದೆಯಲ್ವಾ? ಸೊ ನಾನು ಎಷ್ಟು 5 ಇಷ್ಟು ಇದೇ ಥರ ಬಹಳ ವರ್ಡ್ಸ್ ಇದೆ.
ಕೆಲವು ವರ್ಡ್ಸು ಎಕ್ಸೆಪ್ಷನ್ ಅಷ್ಟೇ. ಈಗ ಬಿಗಿನ್ ಅನ್ನೋದು 2 syllable ವರ್ಡ್, ದಟ್ಸ್ ಅನ್ ಎಕ್ಸೆಪ್ಷನ್. ಫನ್ ಅನ್ನೋದು ಫನಿಯರ್. ಫನ್ ಶುಡ್ ಬಿಕಮ್ ಫನಿ. ಈಗ ನೋಡಿ ನೀವು FUNY, FUN ಬರೆದ್ರೆ ಫನಿ ಆಗಲ್ಲ, ಅದು ಇಟ್ಸ್ ಫ್ಯೂನಿ ಆಗುತ್ತೆ ಅದು. ಅದೇ ಡಬಲ್ ಕಾನ್ಸನೆಂಟ್ದು ಡಬಲ್ ಕಾನ್ಸನೆಂಟ್, ಸೇಮ್ ಡಬಲ್ ಕಾನ್ಸನೆಂಟ್ ಬಂದಾಗ ಅದ್ರ ಪಕ್ಕದಲ್ಲಿ ಒಂದು ವೊವೆಲ್ ಇದ್ದರೆ ಆ ವೊವೆಲ್ ಏನಾಗುತ್ತೆ, ದಟ್ ಈಸ್ ಆಲ್ವೇಸ್ ಶಾರ್ಟ್ ವೊವೆಲ್. ಓಕೆ, ಆಲ್ರೈಟ್. ಎನಿ ಕ್ವೆಶನ್ಸ್? ಸರ್ ಇದು ಸಿ ಕೆ ಮತ್ತೆ ಕೆ ಬರ್ತದಲ್ಲ, ಅದೇ ನಿಮಗೆ ಅದು ಕಾನ್ಸನೆಂಟ್ ಮಾಡೋದಕ್ಕೆ ಮತ್ತೆ ಅರ್ಥ ಆಗಿಲ್ಲ ಸರ್. ಸಿ ಏನು ಕೆ ಏನು? KA ಬರೋಲ್ಲ ಇಂಗ್ಲೀಷಲ್ಲಿ, KA ಬರೋಲ್ಲ ಅಂತ ಹೇಳಿದ್ದೆ ತಾನೇ, ಮತ್ತು KA ಯಾಕೆ ಹೇಳ್ತಿದ್ದೀರಾ? ಇಂಗ್ಲೀಷಲ್ಲಿ KEKI ಮಾತ್ರ ಬರೋದು. KEKI, ಕೀ. KA ಬರೋಲ್ಲ, CA. KA ಬರುತ್ತೆ ಅಂತ ನಾನು ಹೇಳಿದ್ನಾ ನಿಮಗೆ? ಬ್ಲೆಂಡಿಂಗಲ್ಲೇ ಹೇಳ್ಕೊಟ್ಟಿದ್ದೀನಲ್ವಾ. ಯಾವುದು ಬೋರ್ಡ್ ಮೇಲೆ ನೋಡಿ, ಬೋರ್ಡ್ ಮೇಲೆ ಅದು ನೀವು ನೋಡಿದರೂ ಅದು ಕನ್ನಡ ಪದವಾಗಿರುತ್ತೆ, ಕನ್ನಡ ಅಥವಾ ಬೇರೆ ಯಾವುದಾದ್ರು ಪದ ಆಗಿರುತ್ತೆ, ಇಂಗ್ಲೀಷ್ ಪದ ಅಲ್ಲ ಅದು. ಹಂಗೆ ಕನ್ನಡದಲ್ಲಿ KA ಬಂದರೆ K ಅಂತಲೇ ಓದಿ, CA ಬಂದರೆ CA ಅಂತಲೇ ಓದಬೇಕಷ್ಟೆ. ಓಕೆ, ಆಲ್ರೈಟ್, ಸಿ ಯು ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿಬಡಿ.